ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ. ಇವತ್ತಿನ ಬಿಗ್ ಬಾಸ್ ಎಪಿಸೋಡಲ್ಲಿ ಗಿಲ್ಲಿ ಅವ್ರು ನಿನ್ನೆ ಸ್ಟ್ಯಾಂಡ್ ತೊಗೊಂಡಿದ್ರು ಅವ್ರ ಹೆಸರು ಮೇಲೆ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ. ಬಟ್ ಅದು ಎಲ್ಲರೂ ಒಪ್ಪಿಗೆ ಆಗಿರಲಿಲ್ಲ. ರಾಶಿಕಾ ಅವ್ರ ಹೆಸರು ತೊಗೊಂಡ್ರು, ಅದು ಒಪ್ಪಿಗೆ ಆಗಿರಲಿಲ್ಲ. ಸೊ ಅದರಿಂದ ಅವ್ರಿಗೆ ಇದ್ದಿದ್ದ ಆಪರ್ಚುನಿಟಿ ಕ್ಯಾನ್ಸಲ್ ಆಯಿತು, ಆಪೋಸಿಟ್ ಟೀಮ್ಗೆ ಹೋಯಿತು. ಇವತ್ತೆಲ್ಲರೂ ಅವ್ರ ಆಪೋಸಿಟ್ ಟೀಮ್ನ ಕನ್ವಿನ್ಸ್ ಮಾಡೋ ಥರ ಮಾಡ್ತಾಯಿದ್ರು. ಕ್ಯಾಪ್ಟನ್ಗೆ ನನಗೊಂದು ವೇ ಇರುತ್ತೆ ಅನ್ನೋ ಥರ ಎಲ್ಲರೂ ಕನ್ವಿನ್ಸ್ ಮಾಡ್ತಾಯಿದ್ರು. ಬಟ್ ಕಾವ್ಯ ಮತ್ತು ರಕ್ಷಿತಾ, ಅಶ್ವಿನಿ ಮತ್ತು ರಾಶಿಕಾನ ಇಬ್ಬರನ್ನೂ ಹೋಗಿ ಕನ್ವಿನ್ಸ್ ಮಾಡಲಿಲ್ಲ. ಅದರಿಂದ ಅಶ್ವಿನಿ ಅವರು ಈಗೋ ಪ್ರಾಬ್ಲಮ್ ಅಂತ ಸ್ವಲ್ಪ ಮಾತಾಡಿದ್ರು. ಆಮೇಲೆ ಕಾವ್ಯ ಮತ್ತು ಅಶ್ವಿನಿ ಅವ್ರಿಗೆ ತುಂಬ ಜೋರಾಗಿ ಆರ್ಗ್ಯುಮೆಂಟ್ ನಡೀತು. ಈ ಮನೆಯಲ್ಲಿ ಒಂದು 3 ಜನ, ಯಾರು ರಿಷಾ ಮತ್ತು ರಾಶಿಕಾ, ಅಶ್ವಿನಿ ಅವರು ಒಂದು ಕಡೆ ಇದ್ದರೆ, ಈ ಕಾವ್ಯ, ಗಿಲ್ಲಿ, ರಕ್ಷಿತಾ ಇವರೆಲ್ಲ ಒಂದು ಕಡೆ ಆಗಿಬಿಟ್ಟಿದ್ದಾರೆ. ಇವರೇನು ಜಗಳ ಮಾಡಬೇಕು ಅಂತಲೇ ಮಾತಾಡ್ತಾರೋ ಇಲ್ಲ ಮಾತಾಡ್ತಾ ಜಗಳ ಆಗುತ್ತೋ ಅದು ಅವ್ರಿಗೇ ಗೊತ್ತಿರೋ ವಿಷಯ, ಅದು ನಮಗೂ ಗೊತ್ತಿಲ್ಲ. ಅದಾದಮೇಲೆ ಕಾಲೇಜ್ದು ಫೆಸ್ಟ್ ಅಂತ ಹೇಳಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟರು. ಡ್ಯಾನ್ಸ್ ಪ್ರೋಗ್ರಾಮ್ ಮಾತ್ರ ತುಂಬ ಚೆನ್ನಾಗೋಯಿತು, ತುಂಬ ಖುಷಿಯಾಯಿತು. ಎಂಟರ್ಟೈನ್ಮೆಂಟ್ ಆಗಿ ಇಬ್ಬರು ಆಚೆಯಿಂದ ಇಬ್ಬರು ಗೆಸ್ಟ್ಗಳನ್ನ ಕರೆಸಿ ಅವ್ರನ್ನ ಜ್ಯೂರಿ ಮೆಂಬರ್ಸ್ ಥರ ಕೂರಿಸ್ಬಿಟ್ಟು ಕಪಲ್ ಡ್ಯಾನ್ಸ್ ಸೂರಜ್ದು ಮತ್ತು ಕಾವ್ಯ ಅವ್ರದ್ದು ಚೆನ್ನಾಗಿತ್ತು. ಆಮೇಲೆ ಬಾಯ್ಸ್ ಗ್ಯಾಂಗ್ದು ಸೂಪರಾಗಿತ್ತು. ಧ್ರುವಂತ್ ಅವರು ಮತ್ತು ಚಂದ್ರಪ್ರಭಾ ಅವರು ಹಾಗೆ ಅಭಿಷೇಕ್ ಅವ್ರದ್ದು 3 ಜನದ್ದು ತುಂಬ ಸೂಪರಾಗಿ ಬಂತು. ಅದಾದಮೇಲೆ ಮಲ್ಲಮ್ಮ, ರಕ್ಷಿತಾ, ಜಾನ್ವಿ 3 ಜನದ್ದು ಡೀಸೆಂಟಾಗಿ ಚೆನ್ನಾಗಿ ಹೋಯ್ತು. ಇನ್ನು ನಾಳೆ ಇನ್ನೊಂದು ಅಶ್ವಿನಿ ಅವ್ರ ಟೀಮ್ ಅವ್ರದ್ದು ಬ್ಯಾಲೆನ್ಸ್ ಇದೆ, ಗರ್ಲ್ಸ್ ಗ್ಯಾಂಗ್ದು ಇನ್ನೂ ಆಗಿಲ್ಲ. ಮತ್ತು ಲಾಸ್ಟಿಗೆ ಗಿಲ್ಲಿ ಅಶ್ವಿನಿದು ತುಂಬ ಕಾಮಿಡಿಯಾಗಿ ಚೆನ್ನಾಗಿ ಹೋಯಿತು. ಆಮೇಲೆ ಗಿಲ್ಲಿ ಅವರು ಡ್ಯಾನ್ಸಲ್ಲಿ ಏನು ಕಮ್ಮಿ ಇಲ್ಲ ಅನ್ನೋ ಥರ ತೋರಿಸ್ಕೊಂಡ್ರು. ಇವತ್ತು ಬಿಗ್ ಬಾಸ್ ಎಪಿಸೋಡು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಆರ್ಗ್ಯುಮೆಂಟ್ ಇತ್ತು, ಆಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಬಟ್ ಇವತ್ತು ಚೆನ್ನಾಗಿತ್ತು. ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೇನು ಅನಿಸಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಬಾಯ್.